Hello guys, welcome back to Ashita Time Vlogs. ಇದು ಅರ್ಷಿತಾ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಚಂದನ, ನಾನು ದಾತ್ರಿ. ರಿಫ್ರೆಶ್ ಅಂದರೆ KCET ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗಲಿ ಅಂತ ಒಂದು ವ್ಲಾಗ್ ಮಾಡೋಣ ಅಂತ ಬಂದಿದ್ದೀವಿ. ನಾವೇನು ತುಂಬ ಮೋಟಿವೇಶನ್ ಕೊಡೋಕೆ ಬಂದಿಲ್ಲ, ನಾವು ನಿಮ್ಮಂಗೆ ಇದ್ದು ಸುಮ್ಮನೆ ಒಂದು ಐಡಿಯಾ ಕೊಡೋಣ ಅಂತ ಅಷ್ಟೇ ಗಾಯ್ಸ್. ಸೀರಿಯಸ್ನೆಸ್ ಇವಾಗಿಂದಾನೇ ಹೇಳಿ, ನೆಕ್ಸ್ಟ್ ಮಂತಲ್ಲಿ ಎಕ್ಸಾಮ್ಸ್ ಇದ್ದಾವೆ, ಕರೆಕ್ಟಾಗಿ ನಮ್ಮ ಥರ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ. ಗೈಸ್ ಫಸ್ಟ್ ಇವಳು ಸ್ಟೋರಿ ಹೇಳ್ತಾಳೆ, ಇವಳು ಹೆಂಗೆ KCET ಜರ್ನಿ ಇವಳು PCME ಸ್ಟೂಡೆಂಟ್, ಬಟ್ ಹೆಂಗೆ ಇಂಜಿನಿಯರಿಂಗ್ ಬಂದು ಅಂತ ಇವಳು ಸ್ಟೋರಿ ಹೇಳ್ತಾಳೆ. ನೆಕ್ಸ್ಟ್ ನಾನು ಹೇಳ್ತೀನಿ, ಕಂಟಿನ್ಯೂ ಚಂದನ. ನಾನು ಓದಿದ್ದು ಸರಳಿ ದಾವಣಗೆರೆಯಲ್ಲಿ. ಸೊ ನನ್ನ ಏಮ್ ಇದ್ದಿದೆ ಫಸ್ಟ್ ಹೋಗಬೇಕು ಅಂತ ಇದ್ದಿದ್ದೆ ನೀಟಿಗೆ, ಐ ಮೀನ್ ಡಾಕ್ಟರ್ ಆಗಬೇಕು ಅಂತ ಏಮ್ ಇಟ್ಕೊಂಡು ಹೋದವಳು. ಬಟ್ ಇವಾಗಿರೋದು ಇಂಜಿನಿಯರಿಂಗ್ ಸ್ಟೂಡೆಂಟಾಗಿ. ಸೊ ನನ್ನ ಜರ್ನಿ ಹೆಂಗಿತ್ತು ಅಂತ ಅಂದರೆ, ಫಸ್ಟ್ ಇಯರಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಲಿಲ್ಲ. ಸೆಕೆಂಡ್ ಇಯರಲ್ಲಿ ಒಂಚೂರು ನನ್ನನ್ನು ನಾನೇ ಪುಷ್ ಮಾಡ್ಕೊಂಡು ಬಂದಿದ್ದಾದಮೇಲೆ ಲಾಸ್ಟಲ್ಲಿ ರಿಯಲೈಸ್ ಆಗಿದ್ದು KCETನೇ ನಮಗೆ ಪಕ್ಕ ಅಂತ. ಸೊ ನಮ್ಮ ಥರ ಮಾಡಬೇಡಿ, ಇದ್ದಿದ್ದ ಟೈಮ್ನ ಇವಾಗ ಇರೋದು 1 ಮಂತು ಇವಾಗೇನು ನೋಡಿ ಯೂಸ್ಫುಲ್ ಅಂತ ಅಂದ್ಕೋಬೇಡಿ, ಇರೋ 1 ಮಂತ್ನೇ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಸೊ ನಮ್ಮ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಅಷ್ಟೇ. ಗೈಸ್ ನಾನು PCMC ಸ್ಟೂಡೆಂಟ್. ನಾನು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನಿಜ ನಾನು KCET ಕೋಚಿಂಗ್ ತೊಗೊಳ್ಳಿಲ್ಲ, ಏನಿಲ್ಲ. ಜಸ್ಟ್ ನನಗೆ ಒಂದೇ ಕಾನ್ಸಂಟ್ರೇಟ್ ಇದ್ದಿದ್ದು PU ಅಲ್ಲಿ ಒಳ್ಳೆ ಪರ್ಸೆಂಟೇಜ್ ಬರಬೇಕು, 95+ or 90+ ಅಂತ. ನಾನೇನು ಅಂದ್ಕೊಂಡಿದ್ದೆ ಅಂದರೆ KCET ಅಲ್ಲಿ ಹೆಂಗೆ ಕೌಂಟ್ ಆಗುತ್ತೆ ಅಂದರೆ 50% PU ಮಾರ್ಕ್ಸ್, 50% KCET ಬರೋದು. ಸೊ ನಾನು ಅಂದ್ಕೊಂಡಿದ್ದೆ 50% KCET PU ಅಲ್ಲಿ ತೆಗೆದುಬಿಟ್ರೆ KCET ಆರಾಮ್ಸಾಗೆ ಕಾಲೇಜ್ ಸಿಗುತ್ತೆ, ರ್ಯಾಂಕ್ ಆರಾಮಾಗಿ ಬರುತ್ತೆ ಅಂತ. ಬಟ್ ನಾವು ಅಂದ್ಕೊಂಡಂಗೆ ಏನೂ ಆಗಲ್ಲ. ನನ್ನ ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ ಅಂತಲ್ಲ, ಬಂದಿದೆ, ಬಟ್ ಸ್ಟಿಲ್ ಇನ್ನೂ ಒಳ್ಳೆ ಕಾಲೇಜ್ ಸಿಗ್ಬೋದಾಗಿತ್ತು. ನಾನು ಚೆನ್ನಾಗಿ ಓದಿದೆ. ನಾನು ಲಾಸ್ಟ್ 1 ಮಂತ್ ಪ್ರಿಪೇರ್ ಆಗೋಣ ಅಂದ್ಬಿಟ್ಟು ಬಿಟ್ಟಿದೆ. ತುಂಬ ಫೋರ್ಸ್ ಮಾಡಿದ್ರು ಕಾಲೇಜಲ್ಲೂ, ನೀನು PU ಅಲ್ಲಿ ಚೆನ್ನಾಗಿ ಓದ್ತಿದ್ಯಾ, ಯು ಕ್ಯಾನ್ ಜಾಯ್ನ್ ಫಾರ್ KCET ಕೋಚಿಂಗ್ ಅಂತ. ಬಟ್ ನಾನು ಜಾಯ್ನ್ ಆಗಿಲ್ಲ, ಪೇರೆಂಟ್ಸ್ ಫೋರ್ಸ್ ಮಾಡಿದ್ರು. ಜಸ್ಟ್ ಆ ಥಿಂಕಿಂಗಲ್ಲಿದೆ. ಆಮೇಲೆ ಲಾಸ್ಟ್ 1 ಮಂತ್ ಕೋಚಿಂಗಿಗೂ ಹೋದೆ, ಆಕಾಶ್ ಕೋಚಿಂಗ್ ಸೆಂಟರ್ಗೆ. ಬಟ್ ಅಲ್ಲೂ ಏನೂ ಓದಿಲ್ಲ. ಜಸ್ಟ್ ನಾನು ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಸಾಲ್ವ್ ಮಾಡಲಿಲ್ಲ ಕರೆಕ್ಟಾಗಿ. ಎಲ್ಲರೂ ಅಂದ್ಕೋತಾರೆ ಟಿಕ್ಕಿಂಗ್ ಮಾಡೋದು ಹೆಂಗೋ ಒಂದು 60ಗೆ 20-25 ಬರುತ್ತೆ ಅಂತ, ಬಟ್ ಹಂಗೆ ಆಗಲ್ಲ. ಲಕ್ಕಿ ಇರಬೇಕು ಅದರಲ್ಲಿ ಏನಾದರೂ ಬರಬೇಕು ಅಂದರೆ. ಸೊ ನಂದು ಹಂಗೆ ಒಂದು ಸಬ್ಜೆಕ್ಟ್ ಹೋಯಿತು, ಫಿಸಿಕ್ಸ್. ನಾನೇನು ಓದಲೆಲ್ಲ ಹೋಗಿದೆ, ಮೇ ಬಿ ನನಗೆ 17-18 ಬಂತು ಅದರಲ್ಲಿ. ಸೊ ಕಾನ್ಸಂಟ್ರೇಟ್ ಮಾಡಿ. ಈಗ ಎಷ್ಟೊಂದು ಜನ ಯೂಟ್ಯೂಬಲ್ಲಿ ವ್ಲಾಗ್ ಆಗ್ತಾ ಇರ್ತಾರೆ, ಈ ಆಪ್ಷನ್ ಜಾಸ್ತಿ ಬರುತ್ತೆ, ಈ ಆಪ್ಷನ್ಸ್ B ಅಥವಾ C ಜಾಸ್ತಿ ಕರೆಕ್ಟ್ ಇರುತ್ತೆ ಅಂತ. ಬಟ್ ಯಾರು ಅದನ್ನು ನಂಬಕ್ಕೆ ಹೋಗಬೇಡಿ, ಕರೆಕ್ಟಾಗಿ ಓದಿ. ಓಕೆ ಗೈಸ್, ಶುಡ್ ಕಂಟಿನ್ಯೂ. ಸೊ ನಾನು ನೀಟೇ ಮಾಡಬೇಕು ಅಂತ ಜಾಯ್ನ್ ಆಗಿದ್ದು. ಸೊ 11th ನೀಟ್ಗೆ ಅಂತ ಫುಲ್ ನೈಟ್ ಆ್ಯಂಡ್ ಡೇ ಸ್ಟಡಿ ಮಾಡ್ತಿದ್ದೆ. ಆ್ಯಂಡ್ 12th ಅಷ್ಟರಲ್ಲಿ ಲೈಕ್ ಸ್ವಲ್ಪ ಡೈವರ್ಟ್ ಆದೆ, ನೀಟ್ ಮೇಲೆ ಇಂಟ್ರೆಸ್ಟ್ ಹೋಯಿತು. ಇಂಜಿನಿಯರಿಂಗ್ ಸೈಡಿಗೆ ಹೋಗಬೇಕು, ಫುಲ್ ಕನ್ಫ್ಯೂಷನ್ ಇತ್ತು ಯಾವ ಫೀಲ್ಡ್ಗೆ ಹೋಗಬೇಕು ಅಂತ. ಆ್ಯಂಡ್ ದೆನ್ ಫಸ್ಟ್ ಸೆಮಿಸ್ಟರ್ ಲೈಕ್ ಫುಲ್ ಹಾಫ್ ಸೆಮಿಸ್ಟರ್ ಹಾಗೆ ಹೋಯಿತು. ಅದಾದಮೇಲೆ ಸ್ವಲ್ಪ JE ಮೇಲೆ ಸೀರಿಯಸ್ ಆದೆ. JEಗೆ ಅಂತ ಪ್ರಿಪೇರ್ ಆಗ್ತಿದ್ದೆ, ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಿದ್ದೆ. JE ಎಕ್ಸಾಮ್ಸ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಸ್ವಲ್ಪ ಜ್ಞಾನೋದಯ ಆಯಿತು, KCETನೇ ಇನ್ನು ಗತಿ ಅಂತ. ಲೈಕ್ PU ಎಕ್ಸಾಮ್ಸ್ ಮುಗ್ದೋಗಿತ್ತು, JE ರಿಸಲ್ಟ್ಸ್ ಬಂದಿತ್ತು. ರ್ಯಾಂಕ್ ಓಕೆ ಸ್ವಲ್ಪ ಚೆನ್ನಾಗೇ ಬಂದಿತ್ತು JEಯಲ್ಲಿ, ಅಂದ್ರೂ ಲೈಕ್ ನಮ್ಮ ಸ್ಟೇಟಲ್ಲಿ ಇರೋ ಚಾಯ್ಸಸ್ ಸಿಗೋದು ಕಮ್ಮಿ ಇತ್ತು. ಸೊ ಹಾಗಾಗಿ KCETನೇ ಗತಿ ಇತ್ತು. ಸರಿ ಅಂತ KCETಗೆ ಕೂತ್ಕೊಂಡು ಎಷ್ಟು ಪ್ರಿಪೇರ್ ಆದ್ರೂ ಸ್ವಲ್ಪ ಲಕ್ ಇರಬೇಕು. ಲಾಸ್ಟ್ ಮಂತಲ್ಲಿ ಏನು ಓದಿದ್ರು ಒಳ್ಳೆ ಕಾಲೇಜ್ ಸಿಗೋದು ತುಂಬ ಕಷ್ಟ. ಲೈಕ್ ಇರೋ ಟೈಮ್ನ ಪ್ರಾಪರಾಗೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ. ಇವಾಗ ಹೊಸ್ದಾಗಿ ಏನೋ ಕಲಿಯೋಕ್ಕೆ ಹೋಗ್ಬೇಡಿ, ಕಲ್ತಿರೋದನ್ನೇ ಸಾಲ್ವ್ ಮಾಡ್ಕೊಳ್ತಾ ಹೋಗಿ. ಏನೂ ಕಲ್ತಿಲ್ಲ ಅಂದರೆ ಗಾಯ್ಸ್ ಏನೂ ಮಾಡೋಕ್ಕಾಗಲ್ಲ. ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಥಿಯರಿ ಕ್ವಶನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಥಿಯರಿ ಲಾಸ್ಟ್ ಇಯರ್ ಫಿಸಿಕ್ಸ್ ಪೂರ್ತಿ ಥಿಯರಿ ಥರ ಇತ್ತು. ಸೊ ಆಲ್ಮೋಸ್ಟ್ ಒಂದು 30-40% ಥಿಯರಿ ಇದ್ದೇ ಇರುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್ KCETಯಲ್ಲಿ. ಫಸ್ಟ್ ಇಸ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ಪೂರ್ತಿ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಿಸಿಕ್ಸಲ್ಲಿ ಫಸ್ಟ್ ನಿಮಗೆ ಯಾವ ಕ್ವೆಶನ್ಸ್ ಕರೆಕ್ಟಾಗಿ ಗೊತ್ತಿರುತ್ತೋ ಪೂರ್ತಿ ಅಟೆಂಡ್ ಮಾಡ್ಕೊತ ಹೋಗಿ. ಮೋಸ್ಟ್ ಪ್ರಾಬಬ್ಲಿ ಗೊತ್ತಿರೋ ಕ್ವೆಶನ್ಸೇ ಇರುತ್ತೆ, ಬಟ್ ನೀವು ಕ್ವೆಶನ್ಸ್ನ ನೀಟಾಗಿ ಅನಲೈಸ್ ಮಾಡಿದರೆ ಮಾತ್ರ ಆನ್ಸರ್ ಮಾಡೋಕ್ಕಾಗುತ್ತೆ. ಸೊ
ಒನ್ ಬೈ ಒನ್ ನೋಡ್ಕೊತ ಹೋದಾಗ ಗೊತ್ತಿರೋ ಕ್ವೆಶನ್ಸ್ನ ಜಲ್ದಿ ಟಿಕ್ ಹಾಕ್ಕೊಂಡು ಸಾಲ್ವ್ ಮಾಡ್ಕೊಂಡು ಹೋಗಿ ಲಾಸ್ಟಲ್ಲಿ ಗೊತ್ತಿಲ್ಲದಿರೋ ಕ್ವೆಶನ್ಸ್ಗೆ ನಿಮ್ಗೆ ಗೊತ್ತಿದ್ದರೆ ಅದನ್ನು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಇಲ್ಲ ಅಂದರೆ ಆಪ್ಷನ್ನ ಹಾಕಿ ಯಾವುದಾದ್ರೂ. ಆ್ಯಂಡ್ ಇವಾಗ ಕರೆಕ್ಟಾಗಿ ಪರ್ಸೆಂಟೇಜ್ ಏನೋ 95+ ಕ್ರಾಸ್ ಆಗಿಬಿಟ್ಟಿದೆ, ಆರಾಮಾಗಿ KCET ರ್ಯಾಂಕಿಂಗ್ ಫುಲ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಫಿಡೆನ್ಸ್ ಬೇಡವೇ ಬೇಡ. ನಂದು 95+ ಇದ್ದಿದ್ದು ಪರ್ಸೆಂಟೇಜ್, ಬಟ್ ಅಂದ್ಕೊಂಡಂಗೆ ನಿಜ ರ್ಯಾಂಕಿಂಗ್ ಆಗಲ್ಲ. ಇಟ್ಸ್ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆನ್ ಯಾರ್ KCET ಮಾರ್ಕ್ಸ್. ಸೊ ಅದು 2 ಮಾರ್ಕ್ಸ್ ಇನ್ಕ್ಲೂಡ್ ಆಗೋದ್ರಿಂದ ನೀವು ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಬೇಕು. ಸುಮ್ಮನೆ ಹೋಗಿ ಏನೋ ವ್ಲಾಗಲ್ಲಿ ನೋಡಿಕೊಂಡು ಇದನ್ನು ಟಿಕ್ಕಾಗಿ ಬರ್ತೀನಿ ಚಿಟ್ ಕೋಡ್ಸ್ ಎಲ್ಲ ಯೂಸ್ ಮಾಡ್ಕೊಂಡೆ ಅಂತಂದರೆ ಏನೂ ಆಗಲ್ಲ. 100ಗೆ ಒಂದು 75% ಅದು ಇರಬೇಕು. ಲೈಕ್ 65 ಮೇಲೆ ಇದ್ದರೆ ಅಷ್ಟು ರ್ಯಾಂಕಿಂಗ್ ಬರುತ್ತೆ, ಹಂಗೆಲ್ಲ ತೋರಿಸ್ತಾರೆ. ನಾನು ಬ್ಲಾಗೆಲ್ಲ ನೋಡ್ತಿದ್ದೆ ಮೊದಲು. ನಾನು ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಬೇರೆಯವ್ರದ್ದು KCET ಇಷ್ಟು ತೆಗೆದ್ರೆ ಇಷ್ಟು ಬರುತ್ತೆ, ಇದಾಕಿದ್ರೆ ಹಿಂಗೆ ಬರುತ್ತೆ ಅನ್ನೋದೇ ನೋಡಿರೋದು ಜಾಸ್ತಿ. ಸೊ ಅದನ್ನೆಲ್ಲ ನೋಡೋಕೆ ಹೋಗ್ಬೇಡಿ. ಫಿಸಿಕ್ಸ್ ಎಲ್ಲ ರೆಫರ್ ಮಾಡಿ, ಚೆನ್ನಾಗಿದೆ. ಇನ್ನೂ ತುಂಬ ಇದೆ, ಕನ್ನಡದಲ್ಲೇ ಹೇಳ್ಕೊಡ್ತಾರೆ, ಅದನ್ನ ರೆಫರ್ ಮಾಡಿ ಫ್ರೀಯಾಗಿ. ಸೊ ಇಟ್ ವಿಲ್ ಬಿ ನೈಸ್. ಮತ್ತು ನಾನು ಅಷ್ಟೇ ಮ್ಯಾಥ್ಸ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಬೇಕು ಅಂದರೆ, ನಾನು ಮ್ಯಾಥ್ಸ್ 60 ಕ್ವಶನಲ್ಲಿ 25 to 30 ಅಷ್ಟೇ ಸಾಲ್ವ್ ಮಾಡೋಕ್ಕಾಗಿದ್ದು. ಅದರಲ್ಲಿ ಒಂದು ಮ್ಯಾಕ್ಸಿಮಮ್ ಕರೆಕ್ಟ್ ಬಂದಿದೆ. ಇನ್ನು 25 ಕ್ವಶನ್ಸ್ ನಾನು ಸಾಲ್ವ್ ಮಾಡಿಲ್ಲ, ಹಂಗೆ ಟಿಕ್ ಹಾಕ್ಕೊಂಡು ಬಂದಿದ್ದೀನಿ. ಸೊ ನೀವು ಎಲ್ಲನೂ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಬೇಕು ಅಂದರೆ ನೀವು ಸ್ವಲ್ಪ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗಮನ ಕೊಡಬೇಕು. ಅದಕ್ಕಿಂತ ಅಂದರೆ ನೀವು ಇವಾಗಲೇ ಏನೋ ಹೊಸ್ದಾಗಿ ಓದ್ತೀನಿ ಅಂದರೆ ಅದು ಆಗಲ್ಲ. ಸೊ ಏನು ಓದಿದ್ರೆ ನಿಮ್ಮ ಥಿಯರಿ ಅವ್ರು ನಿಮ್ಮ ಕ್ಲಾಸಲ್ಲಿ PU ಅಲ್ಲಿ ಏನೇನು ಓದಿರೋ ಅದನ್ನೇ ರೆಫರ್ ಮಾಡ್ಕೊಂಬನ್ನಿ. ಆ್ಯಂಡ್ ಫಸ್ಟ್ PUದು ರೆಫರ್ ಮಾಡಬೇಡಿ ಅಂತ ಹೇಳೋಲ್ಲ, ಸ್ವಲ್ಪ ಮಾಡಿ, ಅಷ್ಟು ಬರೋಲ್ಲ. ಬಟ್ ಮ್ಯಾಕ್ಸಿಮಮ್ ಓದೋಕ್ಕೆ ಸೆಕೆಂಡ್ PU ಪೋರ್ಷನ್ಸ್ನೇ ಟ್ರೈ ಮಾಡಿ. ಬಿಕಾಸ್ ಸೆಕೆಂಡ್ PU ಅಲ್ಲಿ ಆಲ್ರೆಡಿ ಎಲ್ಲ ಓದಿರ್ತೀರ ಮೊನ್ನೆ ರೀಸೆಂಟಾಗಿ. ಇದರಲ್ಲಿ ಸ್ವಲ್ಪ ಎಲ್ಲ ಲೈಕ್ 50-50 ಬರುತ್ತಲ್ಲ. ಸೊ 12th ಏನೇನು ಓದಿದ್ದೀರಾ ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊಳ್ಳಿ ಬೇಸಿಕ್ಸ್ ಎಲ್ಲ. ಮತ್ತು ಇವಾಗ ಬರೆದಿರೋ ಎಕ್ಸಾಮಿಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಅದು ಆಯಿತು, ಬಟ್ ಎಷ್ಟೇ ಬಂದ್ರೂ PU ಮಾರ್ಕ್ಸ್ 50% ಅಷ್ಟೇ. ನೀವು KCET ಅಲ್ಲಿ ಎಷ್ಟು ತೆಗಿತೀರೋ ಅದೇ ಮ್ಯಾಟರ್ ಆಗುತ್ತೆ ಜಾಸ್ತಿ. ಆಮೇಲೆ ಇಂಜಿನಿಯರಿಂಗ್ ಲೈಫ್ ತುಂಬ ಈಸಿ ಇರುತ್ತೆ ಅನ್ಕೋಬೇಡಿ. ಬರೀ ಬಂಕ್ ಹಾಕೋದು, ಕ್ಯಾಂಟೀನು, ಫ್ರೆಂಡ್ಸು ಅಷ್ಟೇ ಅಲ್ಲ. ಸಿನಿಮಾದಲ್ಲಿ ನೋಡಿರೋಂಗಿರಲ್ಲ. ನಾವು ಹಂಗೆ ಅನ್ಕೊಬಂದು ಈಗ ನಾವು ಸೆಕೆಂಡ್ ಸೆಮ್ಮಲ್ಲಿ ಇದ್ದೀವಿ. ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ, ಎಲ್ಲ ಥರ ಅಲ್ಲ, 6 ಮಂತ್ಸಲ್ಲಿ ಎಲ್ಲ ಥರ ನೋಡಿದ್ದೀವಿ. ಸೊ ಲೈಫ್ ಈಸಿ ಇರಲ್ಲ ಇಂಜಿನಿಯರಿಂಗಲ್ಲಿ. ಅಸೈನ್ಮೆಂಟ್ಸ್ ಇರುತ್ತೆ 3 ಮಂತ್ಸ್ಗೆ ಒಂದೊಂದು ಇಂಟರ್ನಲ್ 3 ಮಂತ್ಸಲ್ಲಿ 2 ಇಂಟರ್ನಲ್ಸ್ ಬರಬೇಕು, ಸೆಮ್ ಎಕ್ಸಾಮ್ ಬರಬೇಕು. 6 ಮಂತ್ಸ್ ಅಂತ ಇರುತ್ತೆ, ಬಟ್ ಅಲ್ಲಿ 3 ಮಂತ್ಸ್ ಅಷ್ಟೇ ಇರೋದು. ಸೊ ಅಷ್ಟು ಚಿಲ್ಲಾಗಿರೋಕ್ಕಾಗಲ್ಲ, ಬಟ್ ಎಂಜಾಯ್ ಮಾಡ್ಬೋದು. ಫ್ರೆಂಡ್ಸ್ ಇರ್ತಾರೆ, ಬಟ್ ಸ್ಟಿಲ್ ಸ್ಟ್ರೆಸ್ ಇರುತ್ತೆ. ಸೊ ನಿಮ್ಮ ಪ್ಯಾಷನ್ ನೀವು ಚೂಸ್ ಮಾಡಿ. ಎಲ್ಲರೂ ಇಂಜಿನಿಯರಿಂಗ್ಗೆ ಬರೋಕ್ಕೆ ಟ್ರೈ ಮಾಡಿಬಿಡಿ. ಇಂಜಿನಿಯರಿಂಗ್ ಅಂತ ಅಂದ ತಕ್ಷಣ ಎಲ್ಲರೂ ಫುಲ್ ಸಕ್ಸಸ್ಫುಲ್ ಆಗೋಗ್ತಾರೆ ಅಂತ ಏನಿಲ್ಲ. ಡಿಪೆಂಡ್ಸ್ ಆನ್ ದ ಕಾಲೇಜ್. ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ಕಂಪ್ಲೀಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಹೇಗೆ ಇಂಜಿನಿಯರಿಂಗ್ ಲೈಫನ್ನು ಎಷ್ಟು ಎಂಜಾಯ್ ಮಾಡ್ತೀರೋ ಅಷ್ಟೇ ಸೀರಿಯಸ್ಸಾಗಿ ತಗೋಬೇಕು. ಸುಮ್ಮನೆ ನೆಗ್ಲೆಕ್ಟ್ ಮಾಡ್ಕೊಂಡು ಹೋದರೆ ಏನೂ ಸಿಗೋಲ್ಲ. ಲಾಸ್ಟ್ ಇಂಜಿನಿಯರಿಂಗ್ ಮಾಡಿದ ತಕ್ಷಣ ಲೈಫ್ ಸೆಟ್ ಆಗೋಲ್ಲ. ಅದಕ್ಕೆ ಎಕ್ಸ್ಟ್ರಾ ಸ್ಕಿಲ್ಸ್ ಎಲ್ಲ ಕಲಿಬೇಕು. ಬರೀ ಅಕಾಡೆಮಿಕ್ಸ್ ಅಲ್ಲ, ಎಂಜಾಯ್ ಮಾಡೋಕ್ಕೆ ಅಷ್ಟು ಟೈಮು ಸಿಗೋಲ್ಲ. ನಿಮ್ಮ ಪ್ಯಾಷನ್ ಏನಿದೆ ಅದ್ರ ಮೇಲೆ ಬನ್ನಿ, ಇಂಜಿನಿಯರಿಂಗ್ಗೆ ಬನ್ನಿ ಅಂತ ನಾನಂತೂ ರೆಫರ್ ಮಾಡಲ್ಲ. ಬಟ್ ನೀವು ಇಂಜಿನಿಯರಿಂಗ್ ಲೈನಲ್ಲೇ ಹೋಗಬೇಕು ಅಂದರೆ ಚೆನ್ನಾಗಿ ಓದಿ, KCET ಅಲ್ಲೇ ಚೆನ್ನಾಗಿ ಮಾರ್ಕ್ಸ್ ತೆಗ್ದು ಒಂದೊಳ್ಳೆ ಕಾಲೇಜಿಗೆ ಹೋದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ವ್ಯಾಲ್ಯೂ ಇರುತ್ತೆ. ಹಾಂ, ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ಕೊಡೋ ಪ್ಲೇಸ್ಮೆಂಟ್ಸ್ ಆಗಲಿ, ಅವ್ರ ಟ್ರೈನಿಂಗ್ ಆಗಲಿ. ಸುಮ್ಮನೆ ನಾರ್ಮಲ್ ಕಾಲೇಜಸ್ಸಿಗೆ ಸೇರಿಕೊಂಡ್ರೆ ಅವ್ರದ್ದೇನೂ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಕಲಿಯಲ್ಲ. ಸುಮ್ಮನೆ PU ಹೆಂಗೆ ಓದಿದ್ವೋ ಹಾಗೆ ಓದ್ಕೊಂಡು ಹೋಗ್ತೀವಿ ಆಗಬೇಕು. ಸೊ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮೇಲೆ ಫೋಕಸ್ ಮಾಡಬೇಕು. ಈಗ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀವಿ. ಮುಂದೆ ನಮ್ಮ ರ್ಯಾಂಕ್ ಅಥವಾ ನಾವು ಯಾವ ಕಾಲೇಜ್ ನಮ್ಮ ಕ್ಯಾಂಪಸ್ ಬೇಕು ಅಂದರೆ ನೀವು ನಮಗೆ ಕಮೆಂಟ್ ಹಾಕಿ. ವಿಲ್ ಟ್ರೈ ಟು ಡೂ ಎಲ್ಲ ಥರ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸಪೋರ್ಟ್ ಮಾಡಿ. ಓಕೆ ಗಾಯ್ಸ್, ಫುಲ್ ಅಪ್ಡೇಟ್ ಮಾಡಿ ಇರ್ತೀವಿ. ಇನ್ನೂ ಏನಾರ ನೆನಪು ಬಂದರೆ, ಏನಾರ ಲೈಕ್ ಶೇರ್ ಮಾಡ್ಕೋಬೇಕು ಅಂದರೆ, ಇನ್ನೂ ಏನೋ ಡೀಟೇಲ್ಸ್ ಬೇಕು ಅಂದರೆ ನಾವು ಇನ್ನೂ ಹೇಳ್ತೀವಿ ಗೈಸ್. ನೆಕ್ಸ್ಟ್ ಪಾರ್ಟ್ 2 ಬರುತ್ತೆ. ನಮ್ಮ ರ್ಯಾಂಕ್, ನಾವು ಹೆಂಗೆ ಬಂದು ಈ ಕಾಲೇಜ್ಗೆ, ನಮ್ಮದು ಕಾಲೇಜ್ ಲಿಸ್ಟ್ನ ನಾನು ಶೇರ್ ಮಾಡ್ತೀನಿ. ನಾನು ಯಾವ್ಯಾವ ಕಾಲೇಜ್ ಹಾಕಿದೆ, ಸೊ ನಮ್ಮ ಕಾಲೇಜ್ ಯಾವುದು ಅಂತಲೂ ರಿವೀಲ್ ಮಾಡ್ತೀವಿ. ಕೌನ್ಸಿಲಿಂಗ್ ಹೆಂಗೆ ನಡೆಯುತ್ತೆ ಅದೆಲ್ಲ ನಿಮಗೆ ವಿಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಹಾಗೂ ಲೈಕ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ KCET ಎಕ್ಸಾಮ್ ಗೈಸ್.